ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಏಳಿಕಾಯಿ ಉಪ್ಪಿನಕಾಯಿ. ಏಳಿಕಾಯಿ ಅಂತಲೂ ಕರೀತಾರೆ ಇದನ್ನು. ಇದು ಆರೆಂಜ್ಗಿಂತ ಸ್ವಲ್ಪ ದೊಡ್ಡದಿರುತ್ತೆ, ಗ್ರೀನ್ ಆಗಿರುತ್ತೆ ಮತ್ತು ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಲಿವರ್, ಗ್ಯಾಸ್ಟ್ರಿಕ್ ಎಲ್ಲ ಮತ್ತು ಬಿ ಪಿ ಇರೋರು ಸ್ವಲ್ಪ ಅವಾಯ್ಡ್ ಮಾಡಿ, ಇಲ್ಲದೇ ಇರೋರು ಡೈಲಿ ತೊಗೊಳಿದ್ರು ತುಂಬ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಮೊದಲಿಗೆ ಏಳಿಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಪಾತ್ರೆಯಲ್ಲಿ ಹಾಕಿ ಉಪ್ಪನ್ನು ಹಾಕಿ ಒಂದು 2 ದಿನ ಊರಕ್ಕೆ ಬಿಡಬೇಕು. ಉಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ. ನೋಡಿ, 2 ದಿನ ನೆಂದಮೇಲೆ ಆ ಥರ ಇರುತ್ತೆ. ಈಗ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡ್ಕೊಳ್ಳೋಣ. 1 ಕಪ್ ಜೀರಿಗೆ, 1 ಕಪ್ ಸಾಸಿವೆ, ಒಣಮೆಣ್ಸಿನ್ಕಾಯಿ ಒಂದು 10-12, ಬ್ಯಾಡಗಿ ಮೆಣಸಿನ್ಕಾಯಿ 8, ಖಾರದ ಪುಡಿ, ಅರಿಶಿನ ಕೊಂಬು, ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಮೆಂತ್ಯ ಕಾಳು, ಇಂಗು ಮತ್ತು ಲೆಮನ್ ಎಲ್ಲ ಬೇಕಾಗುತ್ತೆ. ಈಗ ಮೊದಲಿಗೆ ಒಂದು ಪ್ಯಾನಲ್ಲಿ ಜೀರಿಗೆನ ಹುರ್ಕೋಬೇಕು. ಕೆಂಪಿಗೆ ಹುರ್ಕೊಳ್ಳಿ ಚೆನ್ನಾಗಿ. ಮತ್ತು ಅದನ್ನೆಲ್ಲನೂ ಒಂದು ಕಡೆ ಎತ್ತಿಡಿ. ಸಾಸಿವೆ ಚಿಟ ಅಂತ ಚಿಟ್ಟಬೇಕು ಅಂತ ತುಂಬ ಜಾಸ್ತಿನೂ ಹುರ್ಕೊಳ್ಳೋದು ಬೇಡ. ನೋಡಿ, ಇಲ್ಲಿ ಸಿಡಿತಿದೆ. ಈ ಥರ ಆದರೆ ಸಾಕು. ಅದನ್ನು ಎಲ್ಲನೂ ಸೈಡಲ್ಲಿ ಎತ್ತಿಡಿ. ಈಗ ಮೆಂತ್ಯಕಾಳು ಕೆಂಪಿಗಾದರೆ ಸಾಕು, ಇಲ್ಲಾಂದರೆ ಕಹಿ ಆಗಿಬಿಡುತ್ತೆ. ತುಂಬ ಸ್ವಲ್ಪ ಹೊತ್ತು ಹುರಿದ್ರೆ ಸಾಕಾಗುತ್ತೆ. ಅದನ್ನು ಕೂಡ ಒಂದು ಕಡೆ ಎತ್ತಿಡಿ. ಈಗ ಪ್ಯಾನ್ ಸ್ವಲ್ಪ ಬಿಸಿ ಇದೆಯಲ್ವಾ, ಅದೇ ಬಿಸಿಯಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಸಾಕು. ಈಗ ಅರಿಶಿಣದ ಕೊಂಬನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಅದನ್ನು ಬಿಸಿ ಮಾಡ್ಕೊಳ್ಳಿ. ಹಾಗಾಗಿ ಬಿಸಿ ಮಾಡಿದ್ರೆ ಆಗೋದಿಲ್ಲ, ಅದಕ್ಕೋಸ್ಕರ ಪುಡಿ ಮಾಡಿ ಪ್ಯಾನ್ ಬಿಸಿಯಲ್ಲೇ ಸ್ವಲ್ಪ ಹುರ್ಕೊಳ್ಳಿ. ಸಾಕು. ಈಗ ಮಿಕ್ಸಿಯಲ್ಲಿ ಅರಿಶಿನ ಕೊಂಬು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಪುಡಿ ಮಾಡಿ ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಳಿ. ನಾವು ಹುರ್ಕೊಂಡಿರೋ ಸಾಸಿವೆ, ಜೀರಿಗೆ, ಮೆಂತ್ಯ ಕಾಳನ್ನು ಅದನ್ನು ಕೂಡ ಪುಡಿ ಮಾಡಿ ಎಲ್ಲನೂ ಚೆನ್ನಾಗಿ ಪುಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರದ ಪುಡಿ ಮತ್ತು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಬೆಳ್ಳುಳ್ಳಿ ಅದೇ ಜಾರಲ್ಲಿ ಬೆಳ್ಳುಳ್ಳಿ ಮತ್ತು 2 ಸ್ಪೂನ್ ನಿಂಬೆ ರಸವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿಯಾಗಿ ಅದನ್ನು ನಾವು ನೆನೆಸಿಟ್ಟಿರೋ ಏಳಿಕಾಯಿಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ನಾನಲ್ಲಿ ಬಕೆಟ್ ಇಟ್ಕೊಂಡಿದ್ದೀನಿ. ಮತ್ತು ನಾವು ಮಿಕ್ಸ್ ಮಾಡಿಟ್ಟಿರುವಂತಹ ಖಾರದ ಪುಡಿ, ಜೀರಿಗೆ ಮಸಾಲೆಗಳೆಲ್ಲ ಆ ಬಟ್ಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏಳಿಕಾಯಿ ಜೊತೆ ಎಲ್ಲ ಪುಡಿಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾದಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡರ್, ಸಾಸಿವೆ ರುಬ್ಬಿ ಕೂಡ ಹಾಕಿದ್ದೀವಿ. ಇಲ್ಲಿ ಕೂಡ 1-2 ಸ್ಪೂನ್ ಹಾಕ್ಕೊಳ್ಳಿ. ಸಾಕು. ಸಾಸಿವೆ ಆದಮೇಲೆ ಇಂಗು ಸ್ವಲ್ಪ. ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ಹಾಕ್ಕೊಳ್ಳಿ. ಕಾದಿರೋ ಎಣ್ಣೆಯಲ್ಲೇ ಇಂಗು ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾವು ಏಳಿಕಾಯಿ ಮಿಕ್ಸ್ ಮಾಡಿಟ್ಟಿದ್ರಲ್ಲ ಪುಡಿ ಜೊತೆ ಅದಕ್ಕೆ ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ತಿರ್ಸಿ. ಈಗ ಏಳಿಕಾಯಿ ಉಪ್ಪಿನಕಾಯಿ ರೆಡಿ. ಡೈಲಿ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಬಿ ಪಿ ಇರೋರು ಹೇಳಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸಾಕು. ಸ್ವಲ್ಪ ಅವರೂ ತೊಗೋಬೋದು.
ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮಿಸ್ ಮಾಡದೆ ವೀಡಿಯೋಸ್ನ ನೋಡ್ಬೋದು. ಥ್ಯಾಂಕ್ ಯು.